ಜೀವನದಲ್ಲಿ ಕೆಲವೊಮ್ಮೆ ನಾವು ಎಷ್ಟು ಸತ್ಯವಾಗಿ ಮಾತನಾಡಿದ್ರೂ, ಎಷ್ಟು ನಿಜವಾದ ಮನಸ್ಸಿನಿಂದ ನಮ್ಮ ಮಾತುಗಳನ್ನ ಹೇಳಿದ್ರೂ ಜನರು ಅದನ್ನ ನಂಬೋದಿಲ್ಲ. ಅದು ನಮ್ಮ ತಪ್ಪು ಅಲ್ಲ, ಅದು ಅವರ ದೃಷ್ಟಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸತ್ಯವನ್ನ ನೋಡುವ ಕಣ್ಣು ಒಂದೇ ಥರ ಇರೋದಿಲ್ಲ. ಕೆಲವರಿಗೆ ಸತ್ಯ ಕಾಣಿಸೋದಿಲ್ಲ, ಕೆಲವರಿಗೆ ಕಾಣಿಸಿಕೊಂಡ್ರೂ ಒಪ್ಪಿಕೊಳ್ಳೋ ಧೈರ್ಯ ಇರೋದಿಲ್ಲ. ಆದರೆ ಒಂದು ಮಾತು ನಿಜ, ಸತ್ಯ ಯಾವಾಗ್ಲೂ ಸತ್ಯವಾಗಿಯೇ ಇರುತ್ತದೆ. ಅದನ್ನ ಯಾರೂ ಬದಲಾಯಿಸಲಾರರು. ರಾಯರಿದ್ದಾರೆ ಅನ್ನೋದು ಕೇವಲ ಒಂದು ಮಾತು ಅಲ್ಲ, ಅದು ನಿನ್ನ ನಂಬಿಕೆ, ನಿನ್ನ ಹೋರಾಟ, ನಿನ್ನ ಬದುಕಿನ ಸಾಕ್ಷಿ. ನೀನು ಏನು ಅನುಭವಿಸಿದ್ದೀಯೋ, ಏನು ನೋಡಿದ್ದೀಯೋ, ಏನು ಸತ್ಯ ಅಂತ ಗೊತ್ತಿದೆಯೋ ಅದಕ್ಕೆ ನೀನೇ ಸಾಕ್ಷಿ. ಆದರೆ ಈ ಜಗತ್ತಿನಲ್ಲಿ ಜನರು ನೋಡುವುದನ್ನು ಮಾತ್ರ ನಂಬುತ್ತಾರೆ, ಅನುಭವಿಸದದ್ದನ್ನ ತಳ್ಳಿಬಿಡುತ್ತಾರೆ. ಅದಕ್ಕಾಗಿ ನಿನ್ನ ಸತ್ಯವನ್ನ ಅವರು ಒಪ್ಪಿಕೊಳ್ಳದಿದ್ರೂ ಅದು ಸುಳ್ಳಾಗೋದಿಲ್ಲ. ಜನರು ಯಾಕೆ ನಂಬೋದಿಲ್ಲ ಅಂದ್ರೆ ಅವರಿಗೆ ನಿನ್ನ ಕಥೆ ಗೊತ್ತಿಲ್ಲ. ಅವರು ನಿನ್ನ ಕಷ್ಟ ನೋಡಿಲ್ಲ, ನಿನ್ನ ಹೋರಾಟವನ್ನ ಅನುಭವಿಸಿಲ್ಲ. ಅವರು ಹೊರಗೆ ಕಾಣಿಸುವುದನ್ನು ಮಾತ್ರ ನೋಡಿ ತೀರ್ಮಾನ ಮಾಡ್ತಾರೆ. ಕೆಲವರು ನಿನ್ನ ಸತ್ಯವನ್ನ ನಂಬೋದಿಲ್ಲ, ಯಾಕಂದ್ರೆ ಅದು ಅವರ ನಂಬಿಕೆಗೆ ವಿರುದ್ಧವಾಗಿರುತ್ತದೆ. ಅವರು ಇಷ್ಟು ದಿನ ನಂಬಿಕೊಂಡಿದ್ದಡ್ಡೇ ತಪ್ಪು ಅಂತ ಒಪ್ಪಿಕೊಳ್ಳಕ್ಕೆ ಅವರಿಗೆ ಮನಸ್ಸಿಲ್ಲ. ಆದ್ದರಿಂದ ಅವರು ನಿನ್ನ ಮಾತನ್ನ ತಪ್ಪು ಅಂತ ಹೇಳ್ತಾರೆ. ಇಲ್ಲಿ ನೀನು ಒಂದು ವಿಷಯ ನೆನಪಿಟ್ಕೊಳ್ಬೇಕು. ಜನರು ನಿನ್ನನ್ನು ನಂಬಿದ್ರೆ ಮಾತ್ರ ನೀನು ಸರಿಯಲ್ಲ, ಅವರು ನಂಬದಿದ್ರೂ ನೀನು ತಪ್ಪಾಗೋದಿಲ್ಲ. ನಿನ್ನ ಸತ್ಯ ನಿನ್ನೊಳಗಿರುತ್ತದೆ, ಅದು ಹೊರಗಿನ ಜನರ ಮಾತುಗಳಿಂದ ಬದಲಾಗೋದಿಲ್ಲ. ನಿನ್ನ ನಂಬಿಕೆ ಬಲವಾಗಿದ್ರೆ ಜಗತ್ತು ನಿನ್ನ ವಿರುದ್ಧ ಇದ್ರೂ ನೀನು ನಿಂತುಕೊಳ್ಳಬಹುದು. ಕೆಲವೊಮ್ಮೆ ನಾವು ತುಂಬಾ ಎಕ್ಸ್ಪ್ಲೇನ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ನಿಜ, ನನ್ನ ಮಾತು ಕೇಳಿ ಅಂತ ಹೇಳ್ತೀವಿ. ಆದರೆ ನಿಜವಾದ ಸತ್ಯಕ್ಕೆ ಎಕ್ಸ್ಪ್ಲೇನ್ ಮಾಡೋ ಅಗತ್ಯವೇ ಇರೋದಿಲ್ಲ. ಸತ್ಯಕ್ಕೆ ಸಮಯ ಬೇಕು, ಆದರೆ ಅದು ಹೊರಬರುತ್ತದೆ. ನೀನು ಬೀಜವನ್ನ ನೆಟ್ಟಾಗ ಅದು ತಕ್ಷಣ ಮರ ಆಗೋದಿಲ್ಲ, ಅದಕ್ಕೆ ಸಮಯ ಬೇಕು. ಹಾಗೆ ಸತ್ಯಕ್ಕೂ ಸಮಯ ಬೇಕು, ಆದರೆ ಅದು ಒಂದು ದಿನ ಎಲ್ಲರಿಗೂ ಕಾಣಿಸ್ತದೆ. ನಿನ್ನನ್ನು ನಂಬದವರು ನಿನ್ನ ಶತ್ರುಗಳೇ ಅಲ್ಲ, ಅವರು ನಿನ್ನ ಜೀವನದ ಒಂದು ಭಾಗ. ಅವರು ನಿನ್ನನ್ನು ಪರೀಕ್ಷಿಸ್ತಾರೆ, ನಿನ್ನ ನಂಬಿಕೆಯನ್ನು ಪರೀಕ್ಷಿಸ್ತಾರೆ. ಅವರು ನಿನ್ನನ್ನು ಬಲವಾಗಿಸ್ತಾರೆ. ಯಾಕಂದ್ರೆ ಯಾರೂ ವಿರೋಧಿಸದಿದ್ದರೆ, ಯಾರೂ ಪ್ರಶ್ನಿಸದಿದ್ದರೆ ನಾವು ನಮ್ಮೊಳಗಿನ ಶಕ್ತಿಯನ್ನು ಅರಿಯೋದಿಲ್ಲ. ಆದ್ದರಿಂದ ನಿನ್ನನ್ನು ನಂಬದವರಿಗೂ ಒಂದು ಧನ್ಯವಾದ ಹೇಳಬೇಕು. ಅವರು ನಿನ್ನನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾರೆ. ಮತ್ತೊಂದು ಮುಖ್ಯ ವಿಷಯ ಮೌನ. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ. ನೀನು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡೋದನ್ನು ಬಿಟ್ಟು ನಿನ್ನ ಕೆಲಸವನ್ನ ಮಾಡು, ನಿನ್ನ ಫಲಿತಾಂಶವನ್ನ ತೋರಿಸು. ಜನರು ಮಾತುಗಳನ್ನ ಕೇಳಿ ನಂಬೋದಿಲ್ಲ, ಆದರೆ ಫಲಿತಾಂಶ ನೋಡಿದಾಗ ಒಪ್ಪಿಕೊಳ್ಳಲೇಬೇಕು. ನಿನ್ನ ಯಶಸ್ಸೇ ನಿನ್ನ ಸತ್ಯಕ್ಕೆ ಸಾಕ್ಷಿಯಾಗುತ್ತದೆ. ಜೀವನದಲ್ಲಿ ನೀನು ಎದುರಿಸುವ ದೊಡ್ಡ ಸವಾಲು ಜನರ ನಂಬಿಕೆಯಲ್ಲ, ನಿನ್ನ ಸ್ವಂತ ನಂಬಿಕೆ. ನೀನು ನಿನ್ನನ್ನು ನಂಬಿದ್ರೆ, ನೀನು ಏನು ಮಾಡ್ತೀಯೋ ಅದರಲ್ಲಿ ನಂಬಿಕೆ ಇಟ್ಟಿದ್ರೆ, ಯಾರೇನು ಹೇಳಿದ್ರೂ ನಿನಗೆ ವ್ಯತ್ಯಾಸವಾಗೋದಿಲ್ಲ. ಆದರೆ ನೀನು ನಿನ್ನನ್ನು ನಂಬದೇ ಇದ್ರೆ, ಜಗತ್ತು ನಿನ್ನನ್ನು ನಂಬಿದ್ರೂ ಅದು ಉಪಯೋಗ ಇಲ್ಲ. ಇಂದು ಜನರು ನಿನ್ನನ್ನು ನಂಬದೇ ಇರಬಹುದು, ಅವರು ನಿನ್ನ ಮೇಲೆ ನಗಬಹುದು, ನಿನ್ನ ಮಾತುಗಳನ್ನ ತಳ್ಳಿಬಿಡಬಹುದು. ಆದರೆ ನಾಳೆ ಪರಿಸ್ಥಿತಿ ಬದಲಾಗುತ್ತದೆ. ಸಮಯ ಎಲ್ಲವನ್ನೂ ಬದಲಾಯಿಸುತ್ತದೆ. ಒಂದು ದಿನ ಅವರು ನಿನ್ನ ಮುಂದೆ ನಿಂತು ನೀನು ಸರಿಯಿದ್ದೆ ಅಂತ ಹೇಳ್ತಾರೆ. ಆದರೆ ಆ ದಿನ ಬರುವ ತನಕ ನೀನು ನಿನ್ನ ದಾರಿಯಲ್ಲಿ ನಿಂತುಕೊಳ್ಬೇಕು. ಸತ್ಯ ಯಾವಾಗಲೂ ಪರೀಕ್ಷೆಗೆ ಒಳಗಾಗುತ್ತದೆ. ಸುಳ್ಳು ಬೇಗ ಗೆಲ್ಲಬಹುದು, ಆದರೆ ಅದು ಶಾಶ್ವತ ಅಲ್ಲ. ಸತ್ಯ ನಿಧಾನವಾಗಿ ಬರುತ್ತದೆ, ಆದರೆ ಅದು ಶಾಶ್ವತವಾಗಿ ಉಳಿಯುತ್ತದೆ. ಆದ್ದರಿಂದ ನೀನು ಯಾವಾಗಲೂ ಸತ್ಯದ ಜೊತೆ ಇರಬೇಕು, ಅದು ಎಷ್ಟು ಕಷ್ಟವಾದರೂ. ಜೀವನ ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ಎಲ್ಲರೂ ನಿನ್ನ ಜೊತೆ ಬರೋದಿಲ್ಲ. ಕೆಲವರು ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ, ಕೆಲವರು ನಿನ್ನನ್ನು ನಂಬೋದಿಲ್ಲ, ಕೆಲವರು ನಿನ್ನ ವಿರುದ್ಧ ನಿಂತುಕೊಳ್ಳುತ್ತಾರೆ. ಆದರೆ ನೀನು ನಿನ್ನ ದಾರಿಯನ್ನ ಬಿಡಬಾರದು. ಯಾಕಂದ್ರೆ ನಿನ್ನ ಗುರಿ, ನಿನ್ನ ಕನಸು, ನಿನ್ನ ಸತ್ಯ ಇವೆಲ್ಲವೂ ನಿನ್ನದೇ. ಕೊನೆಗೆ ಒಂದು ಮಾತು, ನಿನ್ನ ಸತ್ಯಕ್ಕೆ ಯಾರೂ ಒಪ್ಪಿಗೆ ಕೊಡಬೇಕಾಗಿಲ್ಲ. ನಿನ್ನ ಸತ್ಯ ನಿನ್ನೊಳಗಿರುತ್ತದೆ. ನೀನು ಅದನ್ನು ನಂಬಿದ್ರೆ ಸಾಕು, ಜಗತ್ತು ನಿಧಾನವಾಗಿ ಅದನ್ನು ಒಪ್ಪಿಕೊಳ್ಳುತ್ತದೆ. ಇಂದು ನಿನ್ನನ್ನು ನಂಬದವರು ನಾಳೆ ನಿನ್ನ ಕಥೆಯನ್ನ ಕೇಳಿ ಪ್ರೇರಣೆ ಪಡೆಯುತ್ತಾರೆ. ಆದ್ದರಿಂದ ನಿನ್ನ ದಾರಿಯಲ್ಲಿ ನಡೆ, ನಿನ್ನ ಸತ್ಯವನ್ನು ಹಿಡಿದುಕೋ, ನಿನ್ನ ನಂಬಿಕೆಯನ್ನು ಬಲವಾಗಿಸು. ಜನರು ಏನು ಹೇಳ್ತಾರೆ ಅನ್ನೋದನ್ನು ಕಡೆಗಣಿಸು, ಯಾಕಂದ್ರೆ ಕೊನೆಯಲ್ಲಿ ಗೆಲ್ಲೋದು ಒಂದೇ, ಸತ್ಯ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.